ಅಂದ್ಕೊಂಡ್ವಿ, ಇದು ಅವರ ಹೆಸರಲ್ಲಿ ಇಷ್ಟೊಂದು 3 ಕೋಟಿ 4 ಕೋಟಿ ಈವೆಂಟ್ ಮಾಡುವಷ್ಟು ಶಕ್ತಿ ಒಂದು ನನಗಿರಲಿಲ್ಲ. ಎರಡನೇದು, ಅಷ್ಟು ದುಡ್ಡು ಒಂದು ಕಾರ್ಯಕ್ರಮಕ್ಕೆ ಖರ್ಚು ಮಾಡೋದಕ್ಕಿಂತ ರಾಜೇಂದ್ರ ಸಿಂಗ್ ಸರ್ ನನಗೆ ಯಾವಾಗ ಹೇಳ್ತಿರ್ತಾರೆ, ವಿದ್ಯಾರ್ಥಿಗಳಿಗೆ ಏನಾದರೂ ಸ್ಕಾಲರ್ಶಿಪ್ ಮಾಡಿ ಯಾರನ್ನ ಓದಿಸಿ ಸಂಭ್ರಮಿಸಿ, ಬಟ್ ಅದನ್ನು ಕಡಿಮೆ ಮಾಡಿಕೊಂಡು ಬೇರೆ ಕೆಲಸಗಳಿಗೆ ಬಳಸಿ ಅನ್ನೋಂಥ ಮಾತನ್ನು ಹೇಳ್ತಿತ್ತು. ನನಗದು ಸರಿ ಅನ್ನಿಸ್ತು ಕೂಡ. ಆ ಕಾರಣಕ್ಕೆ ಸ್ವಲ್ಪ ಸುಧಾರಿಸ್ಕೊಂಡು ಬೇರೆ ರೀತಿಯಲ್ಲಿ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಇಷ್ಟು ದಿವಸ ಕಾದ್ವಿ. 75 ವರ್ಷ ಹೆಂಗೋ 1 ವರ್ಷ ಇರುತ್ತೆ, ಅದರಿಂದ ಮಾಡಿಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಈಗ ಆ ಸಂದರ್ಭ ಬಂದಿದೆ. ಸೆಪ್ಟೆಂಬರ್, ಇವತ್ತು ಅದೇ ಡೇಟ್ ಅನೌನ್ಸ್ ಮಾಡಲಿಕ್ಕೆ ಅಂತಲೇ ನಾವು ಇಲ್ಲಿ ಸೇರಿದ್ದೇವೆ. ಸೆಪ್ಟೆಂಬರ್ 27ಕ್ಕೆ ಡಾಕ್ಟರ್ ವಿಷ್ಣುವರ್ಧನ ಅಮೃತ ಮಹೋತ್ಸವ ಆಯೋಜಿಸಿದ್ದೇವೆ. ಕಳೆದ ಬಾರಿ ನಾವು ಏನನ್ನೆಲ್ಲ ಪ್ಲ್ಯಾನ್ ಮಾಡಿದ್ವು ಅದೆಲ್ಲವೂ ಕೂಡ ಈ ಸಲ ಕೂಡ ಇರುತ್ತೆ. 1 ದಿವಸದ ಉತ್ಸವ, ಬೆಳಿಗ್ಗೆ 6ರಿಂದ ರಾತ್ರಿ 12 ಗಂಟೆ ತನಕ ಅಂತ ಪ್ಲ್ಯಾನ್ ಮಾಡಿದ್ವಿ. ಕೆಲಸ ಇದ್ದರೂ ಕೂಡ ದೊಡ್ಡ ಮಟ್ಟದ ನನ್ನ ಕೈ ಮೀರಿ ಆಗಿದ್ದಕ್ಕೆಲ್ಲದೂ ಕೂಡ ನಾನೊಂದು ವ್ಯಕ್ತಿನ ನಂಬಿ ಕೊಡ್ತಿರ್ತೀನಿ. ಅದರಲ್ಲಿ ಟೀಚರ್ ಸುದೀಪ್ ಸರ್ ಅವರು ಮೊನ್ನೆ ತುಂಬ ವಿಸ್ತೃತವಾದ ಚರ್ಚೆ ಆಯಿತು. ಅವರು ಈ ಅಮೃತ ಮಹೋತ್ಸವವನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಅವರು ಉತ್ತಮ ವ್ಯಕ್ತಿಯಾಗಿ ಭಾಗವಹಿಸಲಿಕ್ಕೆ ಒಪ್ಕೊಂಡಿದ್ದಾರೆ. ಅವರಿಗೆ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ಹೇಳ್ತಾ, ಈಗ ನಿಮ್ಮ ಪ್ರಶ್ನೆಗಳೇನಾದರೂ ಇದ್ದರೆ ಒಳಗಾಗ್ತದೆ. ಹೌದು ಹೌದು. ಅವ್ರ ಮನೆಯವರನ್ನು ಕರಿತೀವಿ, ಅವ್ರ ಮನೆಯವರಲ್ಲ ನಮ್ಮ ಮನೆಯವರು, ಅವರನ್ನು ಕರಿತೀವಿ, ನಮ್ಮ ಮನೆಯವರವರು ಕರಿತೀವಿ. ಬರೋರು ಎಲ್ಲರೂ ಕೂಡ ನಮ್ಮವರು, ಬರ್ದಿರೋರು ಇಡೀ ಚಿತ್ರರಂಗ ಸೇರಿ ಸಂಭ್ರಮಿಸ್ತಾ ಇರೋದ್ರಿಂದ. ಮತ್ತೆ ನಾನು ಈಗ ಮಾಡ್ತಿರುವಂಥದ್ದಲ್ಲ, ಇದು ಡಾಕ್ಟರ್ ವಿಷ್ಣುವರ್ಧನ ರಾಷ್ಟ್ರೀಯ ಉತ್ಸವ ಅಂತ ಹೇಳಿ ಡೆಲ್ಲಿಯಲ್ಲಿ 2017ರಲ್ಲಿ ಇಲ್ಲಿ ಮದುವೆಗಳಿಗೆ ಬಸ್ ಬುಕ್ ಮಾಡ್ಕೊಂಡಾಗೆ ಫ್ಲೈಟ್ ಬುಕ್ ಮಾಡ್ಕೊಂಡು ಹೋಗಿ ಮಾಡಿ ಬಂದಿರುವಂಥ ಇತಿಹಾಸ ಇದೆ. ಅವತ್ತು ಅವ್ರು ಬಂದಿರಲಿಲ್ಲ. ಆದರೆ ಅವ್ರದ್ದೊಂದು ಮಾತು ಎಲ್ಲರ ಜೊತೆಗೂ ಮಾತನಾಡ್ತಾರೆ, ನೀವು ಬೇಕಾದ್ರೆ ಕೇಳಿ. ಅಭಿಮಾನಿಗಳು ಏನು ಮಾಡಿದ್ರು ಕೂಡ ನಮ್ಮ ಸಪೋರ್ಟ್ ಇದೆ, ನಾವು ಬರಕ್ಕೆ ಆಗದೆ ಹೋಗ್ಬೋದು ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಹೊತ್ತು ಮಾಡಬೇಡಿ ಅಂತ ಯಾರಿಗೂ ಹೇಳಿಲ್ಲ ಇದುವರೆಗೂ. ಕರೆಕ್ಟ್ ಅಲ್ವಾ? ತಂದಾಗಿದೆ ಆಲ್ರೆಡಿ. ಎಷ್ಟು ಸ್ಟ್ರಾಂಗ್ ಆಗಿದೆ, ಮತ್ತೆ ಈ ಪ್ರತಿಯೊಂದು ಹಂತದಲ್ಲೂ ಅವರ ಒಂದು ಪ್ರೆಸೆನ್ಸ್ ಸಲಹೆ ಬೇಕಾಗುತ್ತೆ. 100% ಅವರ ಸಲಹೆ ತಗೊಂಡೇ ಮುಂದಕ್ಕೆ ಹೋಗ್ತೀವಿ. ಆಗದೆ ಇದ್ದಾಗ ವಿಧಿಯಿಂದ ಹೋಗ್ತೀವಿ, ಬಟ್ ಇಂಥದ್ದು ಸಂಭ್ರಮ ಆಗ್ಲೇಬೇಕಾಗಿದೆ. ಅಂದ್ರೆ ಆಗಲ್ಲ ಅಂದ್ರೆ ಆಲ್ರೆಡಿ ನೀವು ಡಿಸೈಡ್ ಆಗಿರ ಬರಲ್ಲ ಅವರು ಅಂತ ಸರ್. ಆಗದೆ ಇದ್ರೆ ಅಂದ್ರೆ ನೀವು ಆಲ್ರೆಡಿ ಮೆಂಟಲಿ ಡಿಸೈಡ್ ಆಗಿರ. ನಾನು ಕಲಾವಿದರಿಗೂ ಅದನ್ನೇ ಹೇಳಿದೆ, ಎಲ್ಲರೂ ಮನೆಗೆ ಹೋಗ್ತೀನಿ, ಅವ್ರು ಬರದೇ ಇದ್ರೆ. ಕಲಾವಿದರು ಬೇರೆ ಸರ್, ಮನೆಯವರು ಸ್ವಂತ ಮನೆಯವರು ಕುಟುಂಬ ಅಂತ ನಾನು ಕನ್ಸಿಡರ್ ಮಾಡಿದ್ದೀನಿ. ಶ್ರೀಮತಿ, ಮಗಳು, ಅಳಿಯ ಪ್ರತಿಯೊಬ್ಬರನ್ನು ಹೋಗಿ ಕರೆದು ಬರ್ತೀವಿ ಸರ್, ಪ್ರತಿಯೊಬ್ಬರು ಕರೆದು ಬರ್ತೀವಿ. ಇದು ಅಭಿಮಾನಿಗಳು ಮಾಡ್ತಾರಂಥದ್ದು, ಚಿತ್ರರಂಗ ಭಾಗವಹಿಸಿ ಅಂತ ಆಶಿಸ್ತಾ ಇದೀವಿ. ಇದರಲ್ಲಿ ಅನ್ಯ ಉದ್ದೇಶ ಆಗದಿದ್ರೆ ಅನ್ನುವಂಥ ಪದ, ಇದು ಆಗಬೇಕು ಅಂತ ನಡೀತಾ ಇರುವಂತ ಕಾರ್ಯಕ್ರಮ. ಹೌದು, ಆಗದೇ ಇದ್ರೆ ಅದೇ ನೀವೇ ಮೊದಲೇ ಮೈಂಡಲ್ಲಿ ಡಿಸೈಡ್ ಆಗಿದ್ದೀರಾ ಅಂತ. ಅಲ್ಲಲ್ಲ, ಕಾನ್ಫಿಡೆಂಟ್ ಅಲ್ಲ. ಈಗ ನಾನು ಏನ್ ಮಾಡ್ಬೋದು, ಕರಿಬಹುದು, ಹೇಗ್ ಕರಿಬಹುದು, ಹೇಗ್ ಬೇಕಾದ್ರೂ ಕರಿಬಹುದು, ಕಾಲು ಬಿದ್ದಾದ್ರೂ ಕರಿಬಹುದು. ಅದನ್ನ ನಾನ್ ಮಾಡ್ಬೋದು. ಬರ್ತಾ ಇದ್ರೆ ಏನ್ ಮಾಡ್ಬೋದು ಅದನ್ನ ಕೇಳ್ತಾ ಇದ್ದೆ. ನಾನೇನ್ ಮಾಡ್ಲಿಕ್ಕೆ ಸಾಧ್ಯ? ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ಅನ್ನೋ ತರ ಆಗುತ್ತೆ. ಅಲ್ಲ, ನಾನು ಅದನ್ನ ಹೇಳಿಲ್ಲ, ಅವ್ರು ಬರ್ಬೋದಲ್ವಾ. ನೀವು ಬರಲ್ಲ ಅಂತ ಹೆಂಗ್ ನಿರ್ಧಾರ ಮಾಡೋದು? ಸರ್, ಈಗ ಈ ಒಂದು ಪ್ರೊಸೀಜರ್ ತುಂಬಾ ದಿವಸಗಳಿಂದ ನಡೀತಾ ಇದೆ ಕಾರ್ಯಕ್ರಮದಲ್ಲಿ. ಎಷ್ಟು ಮಟ್ಟಿಗೆ ಅವರನ್ನ ಹೋಗಿ ಇದ್ರ ಬಗ್ಗೆ ಕೇಳ್ಕೊಂಡಿದ್ದೀರಾ, ಅಥವಾ ಪ್ರತಿ ಹಂತದಲ್ಲೂ ಅವರ ಸಲಹೆ ತಗೊಂಡು ಕಾಂಟ್ಯಾಕ್ಟ್ ಅಲ್ಲಿ ಇವಾಗ್ಲೂ ಇದ್ದೀರಾ, ಹೇಗೆ? ಇಲ್ಲ, ನಮಗೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ, ಅದು ನಿಮಗೂ ಎಲ್ಲರಿಗೂ ಗೊತ್ತಿದೆ. ಅಭಿಮಾನ ಸ್ಟುಡಿಯೋ ವಿಷಯದಲ್ಲಿ ನಾವು ಇಲ್ಲೇ ಆಗ್ಬೇಕಂತ ಅಭಿಮಾನಿಗಳೆಲ್ಲ ಇರ್ತೀವಿ. ಅವರು ಮೈಸೂರಿಗೆ ಬನ್ನಿ, ಯಾರು ಮೈಸೂರು ಬರಲ್ಲ ಅವ್ರು ನೀವು ಅಭಿಮಾನಿಗಳಲ್ಲ ಅಂತ ಹೇಳಿದ್ರು. ಬಟ್ ನಮಗೆ ಭಾವನಾತ್ಮಕವಾಗಿ ಇಲ್ಲಿ ಸಂಬಂಧ ಇತ್ತು, ಅದರಿಂದ ಅಲ್ಲಿ ಇದ್ದೀವಿ. ಅದು ಬಿಟ್ಟರೆ ನಮಗೆ ಅವರಿಗೆ ಏನು ಬೇಸರ ಇಲ್ಲ, ಮನಸ್ತಾಪ ಇಲ್ಲ. ಅವರನ್ನ ನಮಗಿಂತ ಜಾಸ್ತಿ ಗೌರವಿಸಲು ಇನ್ಯಾರೂ ಇಲ್ಲ ಚಿತ್ರರಂಗದಲ್ಲಿ. ಕುಟುಂಬವನ್ನ ಇವತ್ತಿಗೂ ಕೂಡ ನಮ್ಮ ಕಣ್ರಪ್ಪೆ ಥರನೇ ನಾವು ಕಾಪಾಡ್ಕೊತಾ ಇದ್ದೀವಿ. ಅವ್ರ ಬಗ್ಗೆ ಯಾರೇ ಮಾತಾಡಿದ್ರು ಕೂಡ ನಾವು ಎಲ್ಲರೂ ಒಂದೇ. ಸೊ ಹಾಗೇನಿಲ್ಲ, ನಮ್ಮ ಬಗ್ಗೆ ಅದೊಂದು ವಿಷಯಕ್ಕೆ ಅಷ್ಟೇ ಬೇಜಾರಾಗಿದೆ. ಬಿಟ್ರೆ ಈಗ ವಿಷಯದಲ್ಲೂ ಕೂಡ ಅಮೃತ ಮಹೋತ್ಸವ ಇಲ್ಲ, ಕರಿತೀವಿ ಇನ್ನೆಲ್ಲ ಕರಿತೀವಿ, 100% ಹೋಗ್ತೀವಿ, ಕರಿತೀವಿ, ಒಪ್ಪಿಸ್ತೀವಿ. ಈ ತರ ಪ್ರೋಗ್ರಾಮ್ ಮಾಡಬೇಕು ಅಂದಾಗ ಬೇರೆ ಇಂಡಸ್ಟ್ರಿಯಿಂದ ಒಂದಿಷ್ಟು ಸ್ಟಾರ್ ನಟರುಗಳು ಅವ್ರನ್ನೆಲ್ಲ ಕರೆಸುವ ಪ್ರಯತ್ನ ಮಾಡಿದ್ವಿ. ಆ ರಾಜೇಂದ್ರ ಸಿಂಗ್ ಬಾಬು ಸರ್ ಜೊತೆ ಕೂತ್ಕೊಂಡು ಇದ್ರ ಬಗ್ಗೆ ಎಲ್ಲ ಚರ್ಚೆ ಕೂಡ ಮಾಡಿರುವಂತದ್ದು ಒಂದು ಹಂತಕ್ಕೆ ಬಂದಿತ್ತು. ಬಟ್
ವರ್ಷ ಕೂಡ ಅದನ್ನ ಅಂದ್ರೆ 75ನೇ ವರ್ಷ ಮಹೋತ್ಸವನ ನಡೆಸೋ ಸಂದರ್ಭದಲ್ಲಿ ಅದೇ ಪ್ಯಾಟರ್ನ್ ತರ್ತಿದ್ದೀರಾ ಅಥವಾ ಹೊಸದಾಗಿ ಏನಾದ್ರು ಇದೆಯಾ? ಈ ಸಲ ಕೂಡ ಅವರ ಜೊತೆಗೆ ನಟಿಸಿದಂತಹ ಎಲ್ಲ ಕಲಾವಿದರನ್ನು ಕರೆಸಬೇಕು ಅನ್ನೋಂಥ ಉದ್ದೇಶ ಇದೆ. ಆ ಪ್ರಯತ್ನದ ಭಾಗವಾಗಿ ಸರ್ ಜೊತೆಗೆ ಈಗ ತಾನೇ ಮಾತಾಡ್ತಾ ಇದ್ದೆ. ಅವರು ಒಂದಷ್ಟು ಹೆಸರು ಹೇಳಿದ್ದಾರೆ, ಅಂಟಿಲ್ ಕನ್ಫರ್ಮ್. ಸೊ ಅದನ್ನು ಡಿಸ್ಕ್ಲೋಸ್ ಮಾಡೋದು ಬೇಡ ಅಂತ, ಅದಕ್ಕೆ ಸೆಪ್ಟೆಂಬರ್ 6ಕ್ಕೆ ನಾವು ಅದನ್ನು ಇಟ್ಕೊಂಡಿದ್ದೇವೆ. ಸೊ ಸರ್ ಕೂಡ ಹೇಳ್ತಿದ್ರು, ಒಂದಷ್ಟು ಪಟ್ಟಿ ಅವರು ಕೂಡ ಮಾಡ್ತಾ ಇದ್ದಾರೆ. ಒಂದಷ್ಟು ಎಲ್ಲರೂ ಒಳಗೊಳ್ಬೇಕು ಅನ್ನೋಂಥದ್ದು ಉದ್ದೇಶ. ಬೆಳಿಗ್ಗೆ 6ರಿಂದ 12 ಗಂಟೆ ತನಕ ಹೇಗೆ ಎಂಗೇಜ್ ಮಾಡಬೇಕು ಅಂತಂದರೆ ಅಷ್ಟು ಒಂದು 5-6 ವರ್ಷ ಆದರೂ ಅಭಿಮಾನಿಗಳ ರೋಮಾಂಚನದಲ್ಲಿ ಬದುಕಬೇಕು, ಅಷ್ಟು ಚಂದದ ಕಾರ್ಯಕ್ರಮದ ಸಿದ್ಧತೆಗಳಾಗ್ತದೆ. ಸೊ ಅದನ್ನು ಮಾಡ್ತೀವಿ. ಕಳೆದ ಬಾರಿ ಅದು ಮಾಡಿದ್ದು ದೊಡ್ಡ ಸ್ಕೇಲಲ್ಲಿ ಮಾಡಿದ್ವಿ, ಅದು ನಮ್ಮ ಮಿತಿ ದಾಟಿ ಹೋಗ್ಬೋದು. ಈ ಸಲ ಸ್ವಲ್ಪ ಮಿತಿಯಲ್ಲೇ ಮಾಡ್ತಾ ಇದ್ದೀವಿ. ಯಾಕಂದರೆ ಇದುವರೆಗೂ ನಿಮಗೆಲ್ಲ ಗೊತ್ತಿದೆ, ವಿಷ್ಣು ಸಾರಿ ಅವರ ಹೆಸರಲ್ಲಿ ಏನೆಲ್ಲ ವಿವಾದಗಳಾದರೂ ಕೂಡ ಅವ್ರು ಯಾರೋ ಅಭಿಮಾನಿಗಳು ಹಣ ಮಾಡಿದ್ರು ಅಂತ ನಿಮಗೆ ಕೇಳಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂದರೆ ಎಲ್ಲ ನಮ್ಮ ಕೈಯಿಂದ ಹಾಕ್ಕೊಂಡು ಮಾಡ್ಕೊಂಡೇ ಬಂದಿದ್ವಿ. ಈಗಲೂ ಕೂಡ ಅದೇ ಮಾಡ್ತಾ ಇದ್ವಿ. ಬಟ್ ಯಾವುದೋ ವಸ್ತು ರೂಪದಲ್ಲಿ ಯಾರು LEDs ಕೊಡ್ತಾರೆ, ಸೌಂಡ್ಸ್ ಮಾಡ್ಕೊಡ್ತಾರೆ, ಇನ್ನೊಬ್ಬರಿಗೆ ಊಟದ ವ್ಯವಸ್ಥೆ ಮಾಡ್ಕೊಡ್ತಾರೆ, ಆ ಥರದವರು ಒಂದಷ್ಟು ಜೊತೆ ಆಗ್ತಿದ್ದಾರೆ. ಅವ್ರನ್ನ ನಿಮ್ಮ ಎದುರುಗಡೆ ನೇರವಾಗಿ ಖರ್ಚು ಮಾಡಿ ಒಂದು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ತಾರೆ. ಸರ್, ಈಗ ಪುಣ್ಯಭೂಮಿ ಉಳಿಸ್ಕೊಳ್ಳೋಕ್ಕಂತ ಅವಕಾಶ ಇರಲಿಲ್ಲ, ಅದನ್ನು ಸಾಧ್ಯ ಒಂದು ರೀತಿ. ಅದಕ್ಕೆ ಪರ್ಯಾಯವಾಗಿ ಏನೋ ಒಂದು ಪ್ರಯತ್ನಗಳು ಕೂಡ ಆಗ್ತಾ ಇತ್ತು. ಅದು ಎಲ್ಲಿವರೆಗೂ ಬಂದಿದೆ ಸರ್? ಸಂದರ್ಭ ಅಭಿಮಾನ ಕ್ಷೇತ್ರ ಬಹಳ ಅಭಿಮಾನದಿಂದ ನಡೀತಾ ಇರುವಂಥ ಕೆಲಸ. ಅದರ ಬಡ್ಜೆಟು ನಾಟ್ ಲೆಸ್ ದೆನ್ 30 crores. ಸೊ ಅದರಿಂದ ಅದು ಕೆಲಸ ಆಗ್ತಿದೆ. ಜಮೀನ್ದು ಸಿದ್ಧತೆಗಳಲ್ಲಿ ರಿಜಿಸ್ಟ್ರೇಷನ್ ಹಂತದಲ್ಲಿದ್ದಾವೆ. ಕ್ಲಿಯರ್ ಟೈಟಲ್ಸ್ ಜೊತೆ ಹೋಗಬೇಕು ರಿಜಿಸ್ಟ್ರೇಷನ್, ಮತ್ತೆ ವಿವಾದ ಆಗಬಾರ್ದು ಅಂತ 1-2 ಅಡೆತಡೆಗಳಿದ್ವು. ಅದನ್ನು ಕೂಡ ಬಗೆಹರಿಸ್ಕೊಂಡು ಇಂಟಿನಲ್ಲಿ ರಿಜಿಸ್ಟ್ರೇಷನ್ ಆದರೆ ಈ ಪುತ್ರಿದು ನಾವು 25 ಅಡಿ ಪುತ್ರಿ ಅನೌನ್ಸ್ ಮಾಡಿದ್ವಲ್ಲ, ಆ ಮೇಕಿಂಗು ಪ್ರೋಸೆಸ್ ಆಗಿದೆ, ಅದು ಕೆಲಸ ಆಗ್ತಿದೆ. ಯಾಕಂದ್ರೆ ಈ 18ಕ್ಕೆ ಅದು ಇನಾಗ್ರೇಷನ್ ತರದ ಹೇಳಿ ಸರ್, ಅದು ಅಭಿಮಾನದಲ್ಲಿ ಮಾತಾಡಿದ್ದು. ಆಕ್ಚುಲಿ ಈ ಪ್ರಾಜೆಕ್ಟ್ ಎಷ್ಟು ದೊಡ್ಡದಿದೆ ಅಂದ್ರೆ ಎಸ್ಟಿಮೇಟ್ ಮಾಡಿದ್ರೆ ಕ್ಲಾರಿಟಿ ಕೊಟ್ಟಿರಲಿಲ್ಲ, ಪ್ಲೇಸ್ ಯಾವುದು ಏನು ಈಗಲೂ ಕೊಡಬಾರ್ದು ಅಂತ ಇದ್ದೀನಿ. ಅದು ಇನಾಗ್ರೇಷನ್ ತನಕ ವರ್ಧನ್ ಅವರ ಹೆಸರಿನಲ್ಲಿ ಅಮೃತ ಮಹೋತ್ಸವವನ್ನು ಒಂದು ಆಯೋಜಿಸಲಾಗಿದೆ. ಇದಕ್ಕೆ ನಾವೆಲ್ಲ ಭಾಗಿಯಾಗ್ತೀವಿ. ಕಾರಣ ಇಷ್ಟೇ, ವಿಷ್ಣುವರ್ಧನ್ ಅವರ ಕೊಡುಗೆ ಕೇವಲ ಸಾಂಸ್ಕೃತಿಕ ಲೋಕಕ್ಕೆ ಮಾತ್ರ ಆಗಿರಲಿಲ್ಲ, ಅದು ಇಡೀ ಒಂದು ಹೆಣ್ಣು ಜನಾಂಗಕ್ಕೆ, ಅಂದರೆ ಅವ್ರಿಗೆ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಯಾವ ರೀತಿ ಒಂದು ಗೌರವ ಇತ್ತು ಅನ್ನೋದನ್ನ ಅವರ ಶ್ರೀಮತಿಯವ್ರನ್ನೇ ಅವರ ತಾಯಿ ಅಂತ ಕರೀತಾ ಇದ್ರು, ಮಾಯಿ ಅಂತ ಹೇಳಿ. ಬಹುಶಃ ನಾವು ಇವತ್ತು ಆ ಒಂದು ಮಾತಿಗೆ, ಅಂದರೆ ಆ ಮಾತೃ ಭಕ್ತಿಯಿಂದ ಅವರು ಕೆಲಸ ಮಾಡಿದ ಈ ಚಿತ್ರರಂಗಕ್ಕೆ ಕೊಟ್ಟ ಕೊಡುಗೆ ಅಪಾರವಾದದ್ದು. ಅದಕ್ಕೆ ಅವರು ಯಾವತ್ತೂ ಶಾಶ್ವತವಾದಿ ಕನ್ನಡ ಚಿತ್ರರಂಗಕ್ಕೆ ಅವರು ಯಜಮಾನ ಅಂತಲೇ ಕರೆಯಕ್ಕಾಗುತ್ತೆ. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಕೂಡ ಆ ಯಜಮಾನ ಚಿತ್ರವನ್ನು ನೋಡಿದ ನಂತರ ಅವರು ಭಾವುಕರಾಗಿ ಹೇಳಿದ ಒಂದು ಮಾತು, ನಾನು ನಿಮ್ಮನ್ನು ನೋಡಬೇಕು ಅಂತ ಕೇಳಿದಾಗ, ಇಲ್ಲ ನೀವು ಇರೋ ಜಾಗಕ್ಕೆ ನಾನೇ ಬರ್ತೀನಿ ಅಂತ ಹೇಳಿ ಈ ಯಜಮಾನ ಆ ಯಜಮಾನ ನೋಡಕ್ಕೆ ಹೋಗ್ತಾರೆ. ಇದು ನಮ್ಮ ಬಾಂಧವ್ಯ, ಕನ್ನಡ ಚಿತ್ರರಂಗದ ಒಂದು ಗಟ್ಟಿತನ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಾಗಿ ಅವ್ರ ಜೊತೆ ನಾನು ಕೆಲಸ ಮಾಡುವಾಗ ತುಂಬ ಕಲಿತೆ. ಇವತ್ತು ಅವರ ಅಭಿಮಾನಿ ಸಂಘದ ಅಧ್ಯಕ್ಷರಾಗಿ ನನ್ನ ಮಿತ್ರ ಲೇಖಕ ವೀರಕಪುತ್ರ ಶ್ರೀನಿವಾಸ್ ಅವರು ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ಬಹುಶಃ ಇದು ಆರ್ಥಿಕವಾಗಿ ನೀವು ಇಷ್ಟಾಗತ್ತೆ ಅಷ್ಟಾಗತ್ತೆ ಅಂತ ಈಗಲೇ ತೀರ್ಮಾನ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಕಡೆಯಿಂದ ಸಹಕಾರ ಬೇಕೇ ಬೇಕಾಗತ್ತೆ. ಆ ಸಹಕಾರ ಕೊಡುವಲ್ಲಿ ನಾವು ಕೂಡ ಶ್ರಮ ವಹಿಸ್ತೀವಿ ಅನ್ನೋದನ್ನು ಇಲ್ಲಿ ಮನಸ್ಸು ಬಿಚ್ಚಿ ಮಾತಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಬರುವಾಗಲೂ ಬರಿಗೈಯಲ್ಲೇ ಬಂದಿದ್ದು, ಹೋಗೋವಾಗಲೇ ಬರಿಗೈಯಲ್ಲೇ ಹೋಗೋದು. ಆದರೆ ನಾವು ಏನಾದರೂ ಒಂದು ಕೆಲಸವನ್ನು ಶಾಶ್ವತವಾಗಿ ಚಿತ್ರರಂಗ ನೋಡಿ ಅದಕ್ಕೆ ಅಪ್ಪ ಈ ಥರ ಇದ್ದರೆ ಇಂಥವ್ರು ಇದ್ರು ಅಂತ ಹೇಳೋ ಕೆಲಸವನ್ನು ಮಾಡೋದ್ರಲ್ಲಿ ನಾನಿದ್ದೀನಿ ನಿಮ್ಮ ಜೊತೆಗೆ. ನನಗೆ ವಿಷ್ಣುವರ್ಧನ್ ಅಂದರೆ ನಮ್ಮ ವಿಷ್ಣುವರ್ಧನ್ನ ಒಂದು ಒಡನಾಟ, ಪ್ರೊಫೆಷ್ನಲಿ, ಫ್ಯಾಮಿಲಿ, ಫ್ರೆಂಡ್ಶಿಪ್, ಇವೆಲ್ಲದಕ್ಕೂ ಒಂದು ನಾವಿಬ್ಬರು ಅಂಬರೀಷ್ 3 ಜನ ಬೆಸ್ಟ್ ಫ್ರೆಂಡ್ಸ್ ಆಗಿದ್ವಿ. ಫ್ಯಾಮಿಲಿನಲ್ಲಿ ನಮ್ಮ ಫ್ಯಾಮಿಲಿಯಲ್ಲೇನಾಗಲಿ ಅವ್ರ ಫ್ಯಾಮಿಲಿಯಲ್ಲೇನಾಗಲಿ ಆ ರಿಲೇಷನ್ನು ಭಾಳ ನಮಗೆ ಹತ್ತಿರ ಇತ್ತು. ಇನ್ನು ಪ್ರೊಫೆಷ್ನಲ್ ರಿಲೇಷನ್ ಇದ್ದೇ ಇದೆ. ಇವತ್ತು ಕನ್ನಡ ಚಿತ್ರರಂಗದ ಚರಿತ್ರೆಯಲ್ಲಿ ಕೆಲವು ಚಿತ್ರಗಳು ನಾನು ವಿಷ್ಣು ಮಾಡಿರೋದು ಉಳ್ಕೊಂಡಿದೆ. ಅದರಿಂದ ನಮ್ಮ
ವೀರಕಪುತ್ರ ಅವರು ಡೆಲ್ಲಿಗೆಲ್ಲ ಕರ್ಕೊಂಡು ಹೋಗಿ ನಮ್ಮನ್ನು ಒಂದು ವಿಷ್ಣುವರ್ಧನ್ ಫಂಕ್ಷನ್ ಭಾಳ ಅದ್ಭುತವಾಗಿ ಮಾಡಿದರು. ಈಗಲೂ ಅವರು ಲಾಸ್ಟ್ ಇಯರೇ ಇದು ಆಗಬೇಕಾಗಿತ್ತು. ಲಾಸ್ಟ್ ಇಯರು ಟೈಮ್ ಭಾಳ ಕಮ್ಮಿ ಇತ್ತು. ಆಮೇಲೆ ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಪ್ಲ್ಯಾನ್ ಮಾಡೋಣ ಅಂತೇಳಿ ಕೆಲವು ಪ್ರಯತ್ನ ಎಲ್ಲ ಮಾಡಿದ್ವಿ. ಆಮೇಲೆ ಹೆಂಗೋ 75ನೇ ವರ್ಷ ಬರ್ತಾ ಇದೆಯಲ್ಲ, ಒಂದೇ ಸರಿ ಮಾಡಿಬಿಡೋಣ ಅಂತೇಳಿ ಮುಂದಕ್ಕೆ ಹಾಕ್ಕೊಂಡ್ವಿ. ಇವಾಗ ಹಲವಾರು ಯೋಜನೆಗಳು ಮಾಡಿದ್ದಾರೆ. ಇದು ಬಹಳ ಬಹಳ ಮುಖ್ಯ ಆಗುತ್ತೆ. ಯಾಕೆಂದರೆ ಒಂದು ನಟನಿಗೆ ಸಾವೇ ಇರೋಲ್ಲ. ಫಿಸಿಕಲಿ ಸತ್ತಿರ್ಬೋದು, ಆದರೆ ಸ್ಕ್ರೀನ್ ಮೇಲೆ ಸಾಯೋಕ್ಕೆ ಆಗಲ್ಲ. ಈ ವಿಲ್ ಬಿ ಎವರ್ ಗ್ರೀನ್. ಯಾಕಂದ್ರೆ 200 ಪಿಕ್ಚರ್ ಮಾಡಿ ಒಂದು ಜನ್ರೇಷನ್ ಅಲ್ಲ, 2 ಜನ್ರೇಷನ್ 3 ಜನ್ರೇಷನ್ ನೋಡ್ತಾನೆ ಇರ್ತಾರೆ. ಏಕೆಂದರೆ ಅಂಥ ಒಂದು ವ್ಯಕ್ತಿತ್ವ, ಅಂಥ ಒಂದು ನಟ. ಆಮೇಲೆ ಕೆಲವು ವಿಚಾರದಲ್ಲಿ ನಟರು ಸ್ವಾರ್ಥ ಇರ್ತಾರೆ, ಒಪ್ಕೊಳ್ಳಲ್ಲ ಎಲ್ಲ ಪಾತ್ರಗಳನ್ನ. ಬಟ್ ವಿಷ್ಣು ಆ ಥರ ಇಲ್ಲ. ಡೈರೆಕ್ಟ್ರು, ಕತೆ, ಅವೆರಡಕ್ಕೆ ಏನು ಹೇಳಿದ್ರು ಸರಿ, ಮಾಡಬೇಕೇನೋ ಮಾಡ್ತೀನಿ, ಆ ಥರ ಒಬ್ಬ ನಟ. ಇವತ್ತು ಭಾಳ ಕಷ್ಟ. ಇವತ್ತು ನಟರನ್ನ ನೋಡೋಕ್ಕೆ ಕಷ್ಟ, ಕತೆ ಕೇಳೋಕ್ಕೆ ಯಾರೂ ರೆಡಿ ಇಲ್ಲ. ಕಾದಂಬರಿಗಳು ಹೇಳಿದ್ರೆ ದೂರ ಹೊರಟೋಗ್ಬಿಡ್ತಾರೆ. ಅವ್ರಿಗೆ ಪ್ಯಾನ್ ಇಂಡಿಯಾ ಬೇಕು, ನಮ್ಮ ಕತೆ ಬೇಡ ಅವ್ರಿಗೆ. ಬಟ್ ಆದರೆ ವಿಷ್ಣು ಆ ಥರ ಇಲ್ಲ. ನೀವೆಲ್ಲ ಆ ಕೆರಿಯರ್ನಲ್ಲೇ ಪಿಕ್ಚರ್ಗಳು ನೋಡ್ಕೊಂಬನ್ನಿ, ಆ ಥರ ಮಾಡಿದ ಪಿಕ್ಚರ್ಗಳೆಲ್ಲ ಭಾಳ ವಿಭಿನ್ನವಾದ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿ ಆಮೇಲೆ ಸೈ ಅಂತ ಪ್ರೂವ್ ಮಾಡಿದ್ದಾರೆ. ಅದು ಇಂಪಾರ್ಟೆಂಟ್. ಹಾಗೂ ಸರ್ ರಾಜೇಂದ್ರ ಸರ್ ಆಗಲಿ, ಸುಂದರ್ ಸರ್ ಆಗಲಿ, ಇವರೆಲ್ಲ ಇರೋದ್ರಿಂದ ಇಡೀ ಇಂಡಸ್ಟ್ರಿ ಭಾಗವಹಿಸುತ್ತೆ. ತುಂಬ ಅದ್ಭುತವಾಗಿ ಕಾರ್ಯಕ್ರಮ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಈವನ್ ಸ್ಟೇಜ್ ಆಗಲಿ, ಬ್ರ್ಯಾಂಡಿಂಗ್ ಆಗಲಿ, ವೆನ್ಯೂ ಬ್ರ್ಯಾಂಡಿಂಗ್ ಆಗಲಿ ಆ್ಯಂಡ್ ಪಾತ್ರೆ ಆಗಲಿ ಪ್ಲಾನಿಂಗ್ ಸಮೇತ ಮಾಡ್ತಾ ಇದ್ದೀವಿ. ಧನ್ಯವಾದ. ವಿಷ್ಣು ಸರ್ ಅಂತ ಈವೆಂಟ್ ನಾವು ಯಾರ ಹತ್ರ ಮಾತಾಡಿದ್ರು ಎವ್ರಿಬಡಿ ಹ್ಯಾಸ್ ಅ ವೈಟ್ ಸ್ಮೈಲ್ ಆನ್ ದರ್ ಫೇಸ್. ತುಂಬ ಖುಷಿ ಪಡ್ತಾರೆ. ಆ್ಯಂಡ್ ಅವ್ರ ತೆರೆ ಮೇಲೆ ಎಷ್ಟು ಒಳ್ಳೆ ವ್ಯಕ್ತಿನೋ ತೆರೆ ಹಿಂದೆನೂ ಅಷ್ಟೇ ಬ್ಯೂಟಿಫುಲ್ ವ್ಯಕ್ತಿ ಅಂತ ನಾವು ಇವಾಗ ಆರ್ಗನೈಸ್ ಮಾಡಬೇಕಾದ್ರೆ ನಮಗೆ ಸಾಕಷ್ಟು ಸ್ಟೋರೀಸ್ ಅವ್ರ ಬಗ್ಗೆ ಆಗಲಿ, ಅವ್ರ ಕೆಲವೊಂದು ಲೈಫ್ ಐಡಿಯಲ್ಸ್ ಕೇಳಿ ತಿಳ್ಕೊಳ್ಳೋದಾಗಲಿ, ಸುಮಾರು ಈ ಥರ ನಮಗೆ ಸಿಚುವೇಶನ್ಸ್ ಬಂದಿದೆ. ಸೊ ಇಟ್ ಈಸ್ ನಾಟ್ ಜಸ್ಟ್ ನಿಯರ್ಲಿ ಅನ್ ಈವೆಂಟ್, ಇಟ್ ಈಸ್ ಸೆಲಿಬ್ರೇಟಿಂಗ್ ಹಿಸ್ ಲೈಫ್. ಒಬ್ಬರು ವ್ಯಕ್ತಿ ತೀರೋದ್ಮೇಲೆ ಅವ್ರು ನಿಜವಾಗ್ಲೂ ಗಳಿಸಿರೋದು ಆಸ್ತಿ ಅಂದರೆ ದ ಫ್ಯಾನ್ಸ್ ಆ್ಯಂಡ್ ಜನರು ಯಾರು ಅವ್ರಿಗೋಸ್ಕರ ಖುಷಿಪಟ್ಟು ಅವ್ರನ್ನ ಜ್ಞಾಪಿಸ್ಕೊಂಡು ನಗ್ತಾರೋ ಅವ್ರನ್ನ ನಾವು ನಿಜವಾಗ್ಲೂ ಅದನ್ನ ನೋಡಿ ನಾವು ಒಬ್ರದ್ದು ಹಿರಿಮೆ ಗುಡಿಸ್ಬೇಕು. ಸೊ ವಿ ಆರ್ ವೆರಿ ಹ್ಯಾಪಿ, ವೆರಿ ಗ್ರೇಟ್ಫುಲ್. ಆ್ಯಂಡ್ ವೀರಕಪುತ್ರ ಸರ್ ಹ್ಯಾಸ್ ಡನ್ ಅ ಗ್ರೇಟ್ ಜಾಬ್. ನಾವು ಅವರಿಗೆ ಸಹಾಯ ಮಾಡ್ತಾ ಇದ್ದೀವಿ.